Hi friends, welcome back to my channel. Today I am going to explain some of the important points of another psychological method, that is observation method or ವೀಕ್ಷಣಾ ವಿಧಾನ. ನಾವು ಈಗಾಗಲೇ ಅಂತರಾವಲೋಕನ ವಿಧಾನದ ಕೆಲವೊಂದು ಮುಖ್ಯ ಅಂಶಗಳನ್ನು ನೋಡಿದ್ದೀವಿ. ಈಗ ನಾವು ವೀಕ್ಷಣಾ ವಿಧಾನದ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ಈ ವೀಕ್ಷಣಾ ವಿಧಾನವನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಪ್ರತಿಪಾದಿಸಿದರು ಅಂದರೆ JB ವ್ಯಾಟ್ಸನ್. ಈ ವೀಕ್ಷಣಾ ವಿಧಾನಕ್ಕೆ ನಾವು ಅವಲೋಕನ ವಿಧಾನ ಅಂತಲೂ ಕೂಡ ಕರಿತೀವಿ. ಇದು ಒಂದು ಮನೋವಿಜ್ಞಾನದ ಅತ್ಯಂತ ಪ್ರಾಚೀನ ವಿಧಾನವಾಗಿದೆ. ಈ ವೀಕ್ಷಣಾ ವಿಧಾನವನ್ನು ನಾವು ನಾಲ್ಕು ರೀತಿಯಲ್ಲಿ ಸನ್ನಿವೇಶಗಳಲ್ಲಿ ಇದನ್ನು ನಾವು ನೋಡ್ಬೋದು. ಯಾವ್ಯಾವು ಅಂದರೆ, ಒಂದನೇದು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ. ಹಿಂಗಂದರೆ, ಯಾವುದಾದರೂ ಒಬ್ಬ ನ್ಯೂನತೆಗೊಳಗಾದ ಮಗು ಅಥವಾ ಖಿನ್ನತೆಗೊಳಪಟ್ಟ ವ್ಯಕ್ತಿಯ ಸ್ವಭಾವವನ್ನು ಅವರಿರ್ತಕ್ಕಂತಹ ಸನ್ನಿವೇಶದಲ್ಲೇ ಅವ್ರಿಗೆ ಗೊತ್ತಿಲ್ಲದಂಗೆ ನಾವು ಅದನ್ನು ಅಬ್ಸರ್ವ್ ಮಾಡೋದು ಅಥವಾ ವೀಕ್ಷಣೆ ಮಾಡೋದ್ರ ಮೂಲಕ ಅವರಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಕಂಡುಹಿಡಿಯೋದನ್ನು ನಾವು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಅಂತ ಕರಿತೀವಿ. ಇನ್ನು ನಿಯಂತ್ರಿತ ಸನ್ನಿವೇಶದಲ್ಲಿ ಅಧ್ಯಯನ. ಈಗ ಒಂದು ಮೆಂಟಲಿ ಡಿಸ್ಟರ್ಬ್ಡ್ ಚೈಲ್ಡ್ ಇದೆ, ಓಕೆ, ಆ ಮಗುವಿಗೆ ನಾವು ಕೆಲವೊಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಟ್ಟು ಆ ಮಗು ಆ ಸನ್ನಿವೇಶಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನು ಅಧ್ಯಯನ ಮಾಡುವುದಕ್ಕೆ ನಿಯಂತ್ರಿತ ಸನ್ನಿವೇಶದಲ್ಲಿ ಅಧ್ಯಯನ ಅಂತ ಕರಿತೀವಿ. ಮೂರನೇದು ಸಹಭಾಗಿತ್ವ ಸನ್ನಿವೇಶದಲ್ಲಿ ಅಧ್ಯಯನ. ಅಂದರೆ, ಈಗ ಒಂದು ಮೆಂಟಲಿ ಡಿಸ್ಟರ್ಬ್ಡ್ ಚೈಲ್ಡ್ ಜೊತೆಗೆ ನಾವು ಬೆರೆತು ನಾವು ಮಾಡ್ತಕ್ಕಂಥ ಕ್ರಿಯೆಗೆ ಅದು ಯಾವ ರೀತಿ ಪ್ರತಿಕ್ರಿಯಿಸ್ತತಿ, ಅದರಿಂದ ಯಾಕೆ ಪ್ರತಿಕ್ರಿಯಿಸೋಕ್ಕಾಗಿಲ್ಲ, ಆಗೋಕ್ಕೇನು ಕಾರಣಗಳು ಅನ್ನೋದನ್ನು ನಾವು ತಿಳ್ಕೊಳೋದಕ್ಕೆ ಸಹಭಾಗಿತ್ವ ಸನ್ನಿವೇಶದಲ್ಲಿ ಅಧ್ಯಯನ ಅಂತ ಕರಿತೀವಿ. ಆ ಸಹಭಾಗಿತ್ವ ಸನ್ನಿವೇಶದಲ್ಲಿ ಅಧ್ಯಯನ ಅಂದರೆ, ಆ ಮಗುವಿಗೆ ನಾವು ವಾತಾವರಣವನ್ನು ಸೃಷ್ಟಿ ಮಾಡಿ ದೂರದಿಂದ ನೋಡಿ ಅದನ್ನು ನಾವು ಅಧ್ಯಯನ ಮಾಡೋದಕ್ಕೆ ಆ ಸಹಭಾಗಿತ್ವ ಸನ್ನಿವೇಶದಲ್ಲಿ ಅಧ್ಯಯನ ಅಂತ ಕರಿತೀವಿ. ಒಟ್ಟಾರೆಯಾಗಿ ವೀಕ್ಷಣಾ ವಿಧಾನವನ್ನು ನಾವು ಈ 4 ರೀತಿಯಾಗಿ ಅಧ್ಯಯನ ಮಾಡ್ಬೋದಾಗಿದೆ. ಇದ್ರದ್ದು ಪ್ರಮುಖ ಗುಣಗಳು ಏನು ಅಂತಂದರೆ, ಈ ವಿಧಾನವನ್ನು ನಾವು ಎಲ್ಲ ಸಂದರ್ಭದಲ್ಲೂ ಆ ವ್ಯಕ್ತಿಯನ್ನು ನೋಡೋದ್ರ ಮೂಲಕ ನಾವು ಆ ವ್ಯಕ್ತಿಯ ನ್ಯೂನ್ಯತೆ ಅಥವಾ ಬಾಧಿತ ವ್ಯಕ್ತಿಯ ಅವಗುಣಗಳನ್ನು ಕಂಡುಹಿಡಿಬೋದು. ಮತ್ತು ಕಡಿಮೆ ಖರ್ಚಿನದ್ದಾಗಿದೆ. ಇಲ್ಲಿ ಯಾವುದೇ ರೀತಿ ಇನ್ಸ್ಟ್ರೂಮೆಂಟ್ಸ್ ಅಥವಾ ಲ್ಯಾಬೊರೇಟರಿ ಅವಶ್ಯಕತೆ ಇಲ್ಲ. ಕೇವಲ ನ್ಯೂನತೆಗೊಳಪಟ್ಟ ವ್ಯಕ್ತಿ ಮತ್ತು ಅವರನ್ನು ಯಾರು ಸ್ಟಡಿ ಮಾಡ್ತಿರ್ತಾರೋ ಅವರು ಇಬ್ಬರೇ ಸಾಕು. ಸೊ ದೇರ್ ಈಸ್ ನೋ ಎಕ್ಸ್ಪೆನ್ಸ್ ಇಯರ್, ಓಕೆ. ಮತ್ತು ಇದು ಹೆಚ್ಚು ಪ್ರಚಲಿತವಾಗಿದೆ. ಯಾಕಂತಂದರೆ ಯಾವ ಸಂದರ್ಭದಲ್ಲೂ ನಾವು ಇದನ್ನು ಅಧ್ಯಯನ ಮಾಡ್ಬೋದಾಗಿದೆ. ಯಾವುದೇ ರೀತಿಯ ಲ್ಯಾಬೊರೇಟರಿ ಅಥವಾ ಇನ್ಸ್ಟ್ರೂಮೆಂಟ್ ಅಥವಾ ಏನು ಎಕ್ಸ್ಪೆನ್ಸ್ ಇಲ್ಲದೇ ನಾವು ಇದನ್ನು ಕಂಡುಹಿಡಿಯೋದ್ರಿಂದಾಗಿ ಇದು ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ಸೈಕಾಲಜಿ ಮೆಥಡ್ ಆಗಿದೆ. ಇತಿಮಿತಿಗಳೇನಪ್ಪ ಅಂತಂದರೆ, ಕೆಲವೊಮ್ಮೆ ನಾವು ಯಾರ ವರ್ತನೆಯನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವೋ ಅಥವಾ ಯಾರ ವರ್ತನೆಯನ್ನು ಅಧ್ಯಯನಕ್ಕೆ ಒಳಪಡಿಸಿರ್ತೀವೋ ಆ ವ್ಯಕ್ತಿ ಆತನ ಸ್ವಾಭಾವಿಕ ವರ್ತನೆಯನ್ನು ತೋರ್ದಂಗೆ ಇರ್ತಾರೆ. ಅಂದರೆ, ಈಗ ನಾವು ಯಾರನ್ನಾದ್ರೂ ನೋಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರಿ, ಮೀನ್ಸ್ ಬರೀ ನ್ಯಾಚುರಲಿ ನೋಡ್ತಾ ಇರಬೇಕಾದ್ರೇ ಅವರು ಏನಾದರೂ ರಿಯಲ್ ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಆವಾಗ ನಾವು ಆ ವ್ಯಕ್ತಿಯ ನ್ಯೂನ್ಯತೆ ಅಥವಾ ಆ ಮಗುವಿನ ನ್ಯೂನ್ಯತೆಯನ್ನು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ಮತ್ತು ಅವಗುಣಗಳು ಏನಪ್ಪ ಅಂತಂದರೆ, ಈಗ ಯಾರು ವೀಕ್ಷಣೆ ಮಾಡ್ತಾ ಇರ್ತಾರಲ್ವ, ಸರ್ಸ್ ಇರ್ತಾರಲ್ವ, ಅವರು ಏನೋ ಒಂದು ಇನ್ಫ್ಲೂಯೆನ್ಸಿಂದ ಆ ಮಗುವಿನಲ್ಲಿ ನ್ಯೂನ್ಯತೆ ಇದ್ದರೂ ಆ ನ್ಯೂನ್ಯತೆಯನ್ನು ತೋರಿಸ್ದೇ ಇರ್ಬೋದು. ಮತ್ತು ಇದು ವಸ್ತುನಿಷ್ಠ ವಿಧಾನವಾಗಿದೆ. ವಸ್ತುನಿಷ್ಠ ವಿಧಾನ ಅಂತಂದರೆ, ಆ ರಿಯಾಲಿಟಿನ ಬಿಟ್ಟು ಬೇರೆ ಇನ್ನೇನೋ ವೀಕ್ಷಕ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಅದೇ ನಿಜ ಆಗಿಬಿಡುತ್ತೆ. ವ್ಯಕ್ತಿನಿಷ್ಠ ವಿಧಾನವಲ್ಲ. ವ್ಯಕ್ತಿ ನಿಷ್ಠೆಯಿಂದ ಈ ವಿಧಾನವನ್ನು ಎಕ್ಸ್ಪ್ರೆಸ್ ಮಾಡದೇ ಇರುವ ಕಾರಣ ಇದು ವ್ಯಕ್ತಿನಿಷ್ಠ ವಿಧಾನವಲ್ಲ. ವೀಕ್ಷಕನ ಅಭಿಪ್ರಾಯವು ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತದೆ, ಓಕೆ. ಯಾವ ರೀತಿ ಫಲಿತಾಂಶವನ್ನು ತೋರ್ತಾರೆ ಅನ್ನೋದ್ರ ಮೇಲೆ ಇದು ಪ್ರಭಾವ ಬೀರುತ್ತೆ. ಇವು ಈ ವಿಧಾನದ ಅವಗುಣಗಳಾಗಿವೆ. ಅಂದರೆ ಇಲ್ಲಿ ವೀಕ್ಷಣೆಗೊಳಪಟ್ಟ ವ್ಯಕ್ತಿಗಿಂತ ವೀಕ್ಷಕನು ನಿಷ್ಠವಾಗಿರಬೇಕು.
ಹೌದಾ? ಸೊ ಥ್ಯಾಂಕ್ ಯು ಫಾರ್ more such videos. Please subscribe to my channel. All the best.